ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಸ್ವೀಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. 1 ಕಪ್ ರವೆಯಿಂದ ಬಾಯಲ್ಲಿಟ್ರೆ ಬೆಣ್ಣೆ ಅಂತೆ ಕರಗುವಂತ ಸ್ವೀಟನ್ನ ಒಂದ್ ಸೆಟ್ ಮಾಡಿ ನೋಡಿ, ನೀವೆಲ್ಲರೂ ಫಿದಾಗೋದಂತ ಗ್ಯಾರಂಟಿ. ನಮ್ ಕಡೆ ಸಣ್ಣ ಪುಟ್ಟ ಫಂಕ್ಷನ್ಗಳಾದಾಗ, ಬರ್ತ್ಡೇ ಪಾರ್ಟಿ ಅಥವಾ ಜಾತ್ರೆಗೆ ಸ್ಪೆಷಲ್ ಡೇಸ್ ಅಲ್ಲಿ ಈ ಒಂದು ರೆಸಿಪಿ ಮಾಡೇ ಮಾಡ್ತಾರೆ. ನಿಮ್ ಕಡೆ ಕೂಡ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಕೇವಲ 10 ನಿಮಿಷದಲ್ಲಿ ಈ ಸ್ವೀಟ್ ರೆಡಿನೇ ಆಗೋಗುತ್ತೆ. ಮಾಡೋದು ಕೂಡ ತುಂಬಾನೇ ಸುಲಭ. ಅದೇ ಇವತ್ತಿನ ಸ್ಪೆಷಲ್ ರೆಸಿಪಿ ಕೇಸರಿ ಬಾತ್. ಮೊದಲನೇದಾಗಿ ನಾನು ಒಂದು ಕಡಾಯಲ್ಲಿ 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಿದ್ದೀನಿ. ತುಪ್ಪ ಬಿಸಿ ಆದ್ಮೇಲೆ 1/4 ಕಪ್ಪಿನಷ್ಟು ಗೋಡಂಬಿ, ದ್ರಾಕ್ಷಿ ಮತ್ತೆ ಬಾದಾಮಿನ ಸಣ್ಣ ಪೀಸೆಗಳಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ಗ್ಯಾಸನ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಯಾವಾಗ ವಿಡಿಯೋಸ್ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ಡ್ರೈ ಫ್ರೂಟ್ಸ್ ನ ಸರಿಯಾಗಿ ಫ್ರೈ ಮಾಡ್ಕೊಂಡಿದ್ಮೇಲೆ ಒಂದು ಪ್ಲೇಟ್ ಅಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ನಂತರ ಇದಕ್ಕೆ 4ರಿಂದ 5 ಲವಂಗ ಹಾಕ್ತಾ ಇದ್ದೀನಿ. ಲವಂಗ ಹಾಕೋದ್ರಿಂದ ಕೇಸರಿ ಬಾತ್ ಒಳ್ಳೆ ಟೇಸ್ಟ್ ಬರುತ್ತೆ. ನಂತರ ನಾನಿಲ್ಲಿ 1 ಕಪ್ಪಿನಷ್ಟು ಬಾಂಬೆ ರವೆ, ಸಣ್ಣ ರವೆ ಅಂತ ಕರೀತಾರಲ್ವಾ, ರವೆ ಉಂಡೆನ ಮಾಡಕ್ಕೆ ಬಳಸರಲ್ಲ ಆ ರವೆ ಅಂತ ಕರೀತಾರೆ, ಅದನ್ನ 1 ಕಪ್ ಅಷ್ಟು ಹಾಕಿದ್ದೀನಿ. ಹಾಕ್ಬಿಟ್ಟು ಗ್ಯಾಸನ್ನ ಲೋ ಫ್ಲೇಮ್ ಅಲ್ಲ ಇಟ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಕೆಲವೊಬ್ರು ಕೇಸರಿ ಬಾತನ್ನ ಬನ್ಸಿ ರವೆ, ಉಪ್ಪಿಟ್ಟು ರವೆಯಿಂದ ಕೂಡ ಮಾಡ್ತಾರೆ. ರವೆನ ಚೆನ್ನಾಗಿ ಹುರ್ಕೋಣ. ಇನ್ನೊಂದು ಪಾತ್ರೆಯಲ್ಲಿ ನಾನು ಯಾವ ಕಪ್ಪಲ್ಲಿ ರವೆ ತಗೊಂಡಿರ್ತೀನೋ ಅದೇ ಕಪ್ಪಿನ ಅಳತೆಯಲ್ಲಿ 4 ಕಪ್ ಅಷ್ಟು ನೀರು ಹಾಕ್ತಾ ಇದ್ದೀನಿ. ನೋಡಿದ್ರೆ 4 ಕಪ್ ಆಗಿದೆ. ನಂತರ ಇದಕ್ಕೆ ಸ್ಯಾಫ್ರನ್ ಹಾಕ್ತಿದ್ದೀನಿ. ಇದು ಆಪ್ಷನಲ್, ಹಾಕ್ಲೇಬೇಕು ಅಂತ ಏನಿಲ್ಲ, ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಇಲ್ಲ. ಗ್ಯಾಸ್ ಮೇಲೆ ಪಾತ್ರೆನ ಇಟ್ಟು ನೀರನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ. ಮತ್ತೆ ನಾನು ರವೆಯಲ್ಲಿ 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಿದ್ದೀನಿ. ತುಪ್ಪ ಹಾಕಿದ್ಮೇಲೆ ಗ್ಯಾಸನ್ನ ಮೀಡಿಯಂ ಫ್ಲೇಮ್ ಅಲ್ಲ ಇಟ್ಕೊಂಡು ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ. ನಮ್ಮ ಮನೆಯಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಫಂಕ್ಷನ್ಸ್ ಆದಾಗ ಅಥವಾ ಶುಕ್ರವಾರ, ಹುಣ್ಣಿಮೆ, ಅಮಾಸೆ ಏನಾದ್ರೂ ಒಂದು ಈ ರೀತಿ ದಿನಗಳಿದ್ದಾಗ ಕೇಸರಿ ಬಾತ್ ಮಸ್ಟ್ ಅಂಡ್ ಶುಡ್ ಅಂತ ಹೇಳ್ತೀನಿ. ಮಾಡೋದು ಕೂಡ ತುಂಬಾನೇ ಸುಲಭ ಅಲ್ವಾ. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ, ನಾನು ಒಂದು ವಿಧಾನದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿದ್ರೆ ರವೆ ಕೂಡ ಚೆನ್ನಾಗಿ ಕಲರ್ ಬಂದಿದೆ. ಇಂಥ ಟೈಮಲ್ಲೇ ಸೈಡಲ್ಲಿ ನೀರು ಕುದಿಯಕ್ಕೆ ಇಟ್ಟಿರ್ತೀವಲ್ಲ, ಆ ಬಿಸಿ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂತ ರವೆಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಾರಿ ಎಲ್ಲ ನೀರನ್ನ ಹಾಕೊಂಡ್ಬಿಟ್ರೆ ಹೊರಗಡೆ ಚೆಲ್ಲೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಯಾವುದೇ ಗಂಟು ಬರೋದಿಲ್ಲ, ಉಂಡೆ ಉಂಡೆ ತರ ಫಾರ್ಮ್ ಆಗೋದಿಲ್ಲ. ಇವಾಗ ಉಳಿದಿರುವಂತ ಎಲ್ಲಾ ನೀರನ್ನ ಹಾಕೊಂಡ್ಬಿಡ್ತೀನಿ. ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ನೀರನ್ನ ಹಾಕೋಬೇಕು. ಒಂದ್ಸರಿ ಎಲ್ಲಾ ಬಿಸಿ ನೀರನ್ನ ಹಾಕೊಂಡಿದ್ಮೇಲೆ ಮತ್ತೆ ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಯಾವುದೇ ಉಂಡೆ ಇಲ್ಲದೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿದ್ರ ಒಂದು ಕೂಡ ಉಂಡೆ ಇಲ್ಲ. ಇವಾಗ ಮುಚ್ಚಳನ ಮುಚ್ಚಿಬಿಟ್ಟು 2ರಿಂದ 3 ನಿಮಿಷ ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ. ಯಾಕೆಂದ್ರೆ ರವೆಯಲ್ಲಿ ಸಕ್ಕರೆ ಹಾಕಿದ್ಮೇಲೆ ಕುದಿಯೋದಿಲ್ಲ. ನೋಡಿದ್ರೆ ಎಷ್ಟು ಚೆನ್ನಾಗಿ ಕುದ್ದಿದೆ ಅಲ್ಲ. ಕುದ್ದಿದೇನಾ ಇಲ್ಲ ಅಂತ ನಾನು ಸ್ವಲ್ಪ ತಗೊಂಡು ಈ ರೀತಿ ಚೆಕ್ ಮಾಡ್ತಿದ್ದೀನಿ. ಪರ್ಫೆಕ್ಟ್ ಆಗಿ ರವೆ ಕುದ್ದಿದೆ, ಇಷ್ಟು ಸಾಕು. ನಂತರ ಇದಕ್ಕೆ 1/2 ಕಪ್ಪಿನಷ್ಟು ಸಕ್ಕರೆ ಹಾಕ್ತಿದ್ದೀನಿ. ಯಾವ ಕಪ್ಪಲ್ಲಿ ರವೆ ತಗೊಂಡಿರ್ತೀವೋ ಅದೇ ಕಪ್ಪಿನ ಅಳತೆಯಲ್ಲಿ 1/2 ಕಪ್ ಅಷ್ಟು ರವೆ ಹಾಕ್ಬಿಟ್ಟು ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಕ್ಕರೆ ಕರಗೋವರೆಗೂ ಕರಗಿಸ್ಕೋಬೇಕು. ಒಂದು ವೇಳೆ ನಮಗೆ ಸಕ್ಕರೆ ಜಾಸ್ತಿ ಬೇಕು ಅಂದ್ರೆ 2 ಕಪ್ ಅಷ್ಟು ಸಕ್ಕರೆ ಹಾಕೋಬಹುದು, ಇಲ್ಲ ಕಡಿಮೆ ಬೇಕು ಅಂದ್ರೆ 1 ಕಪ್ ಅಷ್ಟು ಸಕ್ಕರೆ ಹಾಕೋಬಹುದು. ಬಟ್ 1/2 ಕಪ್ ಪರ್ಫೆಕ್ಟ್ ಆಗಿರುತ್ತೆ. ನೋಡಿದ್ರ ಸಕ್ಕರೆ ಎಲ್ಲ ಕರಗಿದೆ. ಇವಾಗ ಮತ್ತೆ ಮುಚ್ಚಳನ ಮುಚ್ಚಿ 2ರಿಂದ 3 ನಿಮಿಷ ಲೋ ಫ್ಲೇಮ್ ಅಲ್ಲೇ ಕುದಿಸ್ಕೋಬೇಕು. ಎಷ್ಟು ಚೆನ್ನಾಗಿ ಕುದಿಸ್ಕೊಂತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಕೇಸರಿ ಬಾತ್. ನಂತರ ಇದಕ್ಕೆ 1/2 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ, ಆಲ್ರೆಡಿ ತುಪ್ಪದಲ್ಲಿ ಹುರಿದಿರುವಂತ ಡ್ರೈ ಫ್ರೂಟ್ಸ್, ಮತ್ತೆ ಎಕ್ಸ್ಟ್ರಾ ಟೇಸ್ಟ್ ಆಗಿ ನಾನು 2ರಿಂದ 3 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಿದ್ದೀನಿ. ತುಪ್ಪ ಹಾಕ್ಲೇಬೇಕು ಅಂತೇನಿಲ್ಲ, ನಿಮ್ಮಿಷ್ಟ. ನೀವು ತುಪ್ಪನ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ತುಪ್ಪ ಇಷ್ಟ ಇಲ್ಲ ಅಂತಂದ್ರೆ ತುಪ್ಪದ ಬದಲಾಗಿ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಬಟ್ ಕೆಲವೊಬ್ರು ಡಾಲ್ಡಾ ಕೂಡ ಯೂಸ್ ಮಾಡ್ತಾರೆ. ಬಟ್ ತುಪ್ಪದಿಂದ ಮಾಡಿದ್ರೆ ಆ ಘಮ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರ ಪರ್ಫೆಕ್ಟ್ ಆಗಿರುವಂತ ಕೇಸರಿ ಬಾತ್ ರೆಡಿನೇ ಆಗೋಯ್ತು. ತುಪ್ಪ ಹಾಕಿದ್ಮೇಲೆ 1 ನಿಮಿಷ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಂತರ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ, ಸಾಕು. ಬಿಸಿ ಬಿಸಿ ಆಗಿರುವಂತ ಈ ಕೇಸರಿ ಬಾತ್ ಒಮ್ಮೆ ಟ್ರೈ ಮಾಡಿ, ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗೋದಂತ ಗ್ಯಾರಂಟಿ. ನಾನು ಅವಾಗ್ಲೇ ಹೇಳಿದೆ, ಒಬ್ಬೊಬ್ರು ಒಂದೊಂದು ಶೈಲಿನಲ್ಲಿ ಮಾಡ್ತಾರೆ, ನಾನು ಒಂದು ಶೈಲಿನಲ್ಲಿ ಮಾಡಿದ್ದೀನಿ. ಬಾಯಲ್ಲಿಟ್ರೆ ಕರಗುವಂತ ಈ ಕೇಸರಿ ಬಾತ್ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ. ಇಷ್ಟ ಆದ್ರೆ ಏನ್ ಮಾಡ್ಬೇಕು ಗೊತ್ತಾ ಇದೆ ಅಲ್ಲ, ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ, ಓಕೆನಾ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.